ಓಂ ಶ್ರೀ ಧನ್ವಂತರೇ ನಮಃ. ಎಸ್, ಸೊ ಟುಡೇಸ್ ಟಾಪಿಕ್ ಬಂದು ನಿದ್ರಾ. ರೈಟ್, ವೆರಿ ಫೆಮಿಲಿಯರ್ ಟಾಪಿಕ್. ಎವ್ರಿ ಡೇ ಎಲ್ಲರೂ ಮಾಡ್ತೀರಾ, ಪ್ರಾಕ್ಟಿಕಲಿನೂ ಎಲ್ಲರಿಗೂ ಗೊತ್ತು. ರೈಟ್, ನನಗಿಂತ ಜಾಸ್ತಿ ನೀವುಗಳು ಇನ್ಪುಟ್ ಕೊಡ್ತೀರಾ ಅಂತ ಅನ್ಕೋತೀನಿ. ಸೊ ಚೆನ್ನಾಗಿ ಗೊತ್ತಿರಬೇಕಲ್ಲ, ಎವ್ರಿ ಡೇ ಫಾಲೋ ಮಾಡ್ತೀರಾ ಅಂದಾಗ ಯು ಶುಡ್ ಬಿ ವೆರಿ ಮಚ್ ಫೆಮಿಲಿಯರ್, ಮೇ ಬಿ ಮೋರ್ ದ್ಯಾನ್ ಪರ್ಫೆಕ್ಷನ್. ಸೊ ವೈ ದಿಸ್ ಟಾಪಿಕ್, ಯಾಕೆ ಈ ಟಾಪಿಕ್ ಬಗ್ಗೆ ಮಾತಾಡಬೇಕು? ದ ಟ್ಯಾಗ್ಲೈನ್ ಇದೆ, ಅ ಸೈಲೆಂಟ್ ಫಿಸಿಷಿಯನ್ ವಿದಿನ್. ನಿದ್ರಾ, ವೈ ಸೋ ಇಂಪಾರ್ಟೆಂಟ್? ವೈ ನಿದ್ರಾ? ವೈ ಇಟ್ ಇಸ್ ಇಂಪಾರ್ಟೆಂಟ್? ಇಟ್ ಇಸ್ ಹಾಂ, ಬಾಡಿ ಆ್ಯಂಡ್ ಮೈಂಡ್ಗೆ ರೆಸ್ಟ್. ಓಕೆ, ನೈಸ್, ಯು ನೀಡ್ ಇಟ್. ಓಕೆ, ಎನಿ ಅದರ್ ಥಿಂಗ್? ಇಟ್ ಈಸ್ ಮೋರ್ ಆಫ್ ಇಂಟರಾಕ್ಟಿವ್ ಕ್ಲಾಸ್ ಥರನೇ, ಸೆಷನ್ ಬೇಸಿಕಲಿ, ನಾಟ್ ಕ್ಲಾಸ್, ಸೆಷನ್. ಸೊ ದ್ಯಾಟ್ ಎಲ್ಲರ ಇನ್ಪುಟ್ಸು ಬಂದಾಗ ಗೊತ್ತಾಗುತ್ತೆ ವಾಟ್ ಈಸ್ ದ ಆ್ಯಕ್ಚುಯಲ್ ಥಿಂಗ್, ವಾಟ್ ವಿ ಹ್ಯಾವ್ ಅಂಡರ್ಸ್ಟುಡ್ ಆ್ಯಂಡ್ ಎವ್ರಿಥಿಂಗ್, ಹೌ ಡೀಪರ್ ವಿ ಹ್ಯಾವ್ ಅಂಡರ್ಸ್ಟುಡ್. ಬಿಕಾಸ್ ಫ್ರಮ್ ಡೇ ಒನ್ ಯು ಆರ್ born till now, every day you have slept, right? So is it like you are doing it right or you have understood it right is very important ಅಲ್ವಾ? ಎವ್ರಿ ಡೇ ಮಾಡೋದನ್ನು ಕೆಲವೊಮ್ಮೆ ತುಂಬ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ, ಮಾಡೋದೇ ಅಲ್ವಾ, ಗೊತ್ತಿರೋದೇ ವಿಷಯ ಅಂತ. ಬಟ್ ಅದು ಕರೆಕ್ಟಾಗಿ ಮಾಡ್ತಿದ್ದೀವ ಇಲ್ವಾ ಅನ್ನೋದೇ, ದಟ್ ಈಸ್ ವಾಟ್ ವಿ ಆರ್ ಡಿಸ್ಕಸಿಂಗ್ ಹಿಯರ್. ಸೊ ಅದಕ್ಕೆ ಕಾಮನ್ ಟಾಪಿಕ್ ತೊಗೊಂಬಂದಿದ್ದು ನಿದ್ರಾ ಅಂತ. ಬಟ್ ಪ್ಲೇಸ್ ಅ ಮೇಜರ್ ರೋಲ್, ರೈಟ್? ಸೊ ವೈ ನಿದ್ರಾ? ಚಿಟ್ಟೊಳ್ಯ, ಬಾಡಿ ಮೈಂಡ್ ರೆಸ್ಟ್. ವೈ ರೆಸ್ಟ್? ಮಾರ್ನಿಂಗ್ ವರ್ಕ್ ಮಾಡಿರ್ತೀವಿ, ಅದಕ್ಕೆ ಬಾಡಿ ಹೀಲ್ ಆಗಬೇಕು, ನೆಕ್ಸ್ಟ್ ಡೇ ಮತ್ತೆ ರೀಚಾರ್ಜ್ ಆಗಿ ಸೇಮ್ ಕಂಟಿನ್ಯೂ ಮಾಡೋಕ್ಕೆ ರೋಟೀನ್. ವೆರಿ ನೈಸ್. ಸೊ ದಟ್ ಈಸ್ ವಾಟ್ ವಿ ನೀಡ್. ಸೊ ರೀಬೂಟ್ ಟು ದ ಸಿಸ್ಟಮ್ ಅಲ್ವಾ? ಸೊ ವಿಲ್ ಜಸ್ಟ್ ಇನಿಷಿಯಲಿ ಫ್ಯೂ ಥಿಂಗ್ಸ್ ವಾಟ್ ಸಂಹಿತಾಸ್ ಲೈಕ್ ಬೇಸಿಕ್ ಕೋರಿಲೇಷನ್ ವಿತ್ ಆಯುರ್ವೇದ ಸ್ಟಾರ್ಟ್ ಮಾಡೋಣ. ಐ ಡೋಂಟ್ ಗೋ ಟೂ ಡೀಪರ್ ವಿತ್ ದ ದೋಷಾಸ್ ಆ್ಯಂಡ್ ಎವ್ರಿಥಿಂಗ್. ಸಮಥಿಂಗ್ ವಿಚ್ ಇಸ್ ಕಾಮನ್, ವಿಚ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅನ್ನೋದು ಪ್ರಕಾರ ಹೋಗ್ತೀವಿ, ರೈಟ್? ಸೊ ಇಂಪಾರ್ಟೆನ್ಸ್ ಇನ್ ಆಯುರ್ವೇದ ಅಂತ ಬಂದಾಗ, ಆಯುರ್ವೇದದಲ್ಲಿ 3 ಮೇಜರ್ ಪಿಲ್ಲರ್ಸ್ ಆಫ್ ಲೈಫ್ ಇದೆ. ಎನಿಬಡಿ ಕ್ಯಾನ್ ಟೆಲ್ ದಟ್? ಗೆಸ್. ದಟ್ ಈಸ್ ದೋಷಾಸ್, ಇಟ್ಸ್ ಅ ಕಾಂಪೊನೆಂಟ್ಸ್ ಆಫ್ ದ ಬಾಡಿ. ಬಟ್ ಇದು ದ ಪಿಲ್ಲರ್ಸ್ ಆಫ್ ಲೈಫ್ ಬೇಸಿಕಲಿ. ತ್ರಯೋಪಸ್ತಂಭ ಅಂತಿವೆ. ಐ ಹ್ಯಾವ್ ಹರ್ಡ್ ಆಫ್ ಇಟ್ ಮೆನಿ ಪ್ಲೇಸಸ್, ಬಟ್ ಯಾ, ಫ್ಯೂ ಶ್ಲೋಕಾಸ್ ಆ ಥರದ್ದೆಲ್ಲ ಬರ್ತಿರುತ್ತೆ. ಅಗೇನ್, ಅ ಪರ್ಸನ್ಗೆ ಮೇನ್ ಪಿಲ್ಲರ್ ಏನು? 3 ಥಿಂಗ್ಸ್. ಮೈಂಡ್, ಬಾಡಿ ಆ್ಯಂಡ್ ಸೋಲ್. No. Those all are the components you are talking about. 3 pillars of life which supports your life basically. ಫುಡ್, Ah. ಸ್ಲೀಪ್, Ah. ಮತ್ತೆ ವಾಟರ್. Okay, you are very much near. That is Ahara, Nidra and Brahmacharya. Brahmacharya is something you follow discipline. That is Brahmacharya. Getting the point? Not other concept. Brahmacharya andaga, it's more of following the discipline, consistency, right? That is very important for life. Again, ahara beke beku, nidra beke beku. The third thing is brahmacharya, that is the discipline you follow. Because knowing all these things, disciplinely follow madilla andre doesn't impact your system. Simple, right? So this is one among the major pillar of life anta ಹೇಳ್ತೀವಿ. So it's very important. Not that every day you follow, ನಿದ್ದೆ ಬಿಡು ಮಾಡ್ತೀವಿ ಅನ್ನೋ ಥರ ಅಲ್ಲ. ಇಟ್ ಇಂಪ್ಯಾಕ್ಟ್ಸ್ ಅ ಲಾಟ್ ಆನ್ ದ ಬಾಡಿ. ಇಟ್ ಮೈಟ್ ನಾಟ್ ಶೋ ಸಿಂಪ್ಟಮ್ಯಾಟಿಕಲಿ ಇಮಿಡಿಯೇಟ್ಲಿ, ಬಟ್ ಆನ್ ಅ ಲಾಂಗ್ ರನ್ ವೆನ್ ಯು ಡೂ ಫ್ಯೂ ಥಿಂಗ್ಸ್, ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಸೊ ಇಟ್ಸ್ ಅ ವೆರಿ ಮೇಜರ್ ಕಾನ್ಸೆಪ್ಟ್ ಇನ್ ಆಯುರ್ವೇದ, ರೈಟ್? ಓಕೆ, ಟೈಪ್ಸ್ ಆಫ್ ನಿದ್ರಾ. ಅಗೇನ್ ಕಮಿಂಗ್ ಟು ಯು, ಹೇಗೆ ಏನೇನು ಇರಬಹುದು? ಗೆಸಸ್. ಪ್ರಾಕ್ಟಿಕಲಿ ಇಲ್ಲಿ ಯಾರು ಮಲ್ಕೋಬಾರ್ದು ಅಂತ ಐ ಆಮ್ ಜಸ್ಟ್ interacting here. So yes, types of nidra. Any guesses works? Sleeper. Huh? Deep sleeper. Okay. Resting. Sorry? Resting. Resting sleep. Okay. Yeah. Then ಯಾವ ಟೈಮಲ್ಲಿ ನಿದ್ದೆ ಮಾಡ್ತೀರಾ? ಯಾವ ಥರ ನಿದ್ದೆ ಬರುತ್ತೆ ನಿಮಗೆ? ಡೇ ಟೈಮಲ್ಲಿ ಲೈಕ್ ಆಫ್ಟರ್ 5 or 6 ಏನಾದರೂ ತುಂಬ ಟೈರ್ಡ್ ಆಗಿದ್ರೆ ನಿದ್ದೆ 2-3 hours rest. ಓಕೆ, ದೆನ್ 2-3 hours of rest. Nice. Then night sleep. Okay, that's the one thing. Next. Any other inputs? Okay. First,
Okay. Interesting. Morning sleep. Okay. Okay. So first thing is natural sleep, which you need in like on day-to-day basis, healthy and physiological. ಸೊ ಸಿಸ್ಟಮಿಗೆ ರಿಕ್ವೈರ್ ಆಗಿರೋದು ನಾರ್ಮಲ್ ಸ್ಲೀಪ್. ಸೊ ಎಲ್ಲರಿಗೂ ಗೊತ್ತು, ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್, ಸಂಜೆ ಡಿನ್ನರ್, ರಾತ್ರಿ ನಿದ್ದೆ. ಇಟ್ಸ್ ದ ರುಟೀನ್. ಡೇ ಒನ್ನಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಇಟ್ಸ್ ಫಿಸಿಯಾಲಜಿಕಲ್. ಆಯುರ್ವೇದ ಆಸ್ಪೆಕ್ಟ್ ಅಂದರೆ ಒನ್ ಮೋರ್ ಥಿಂಗ್ ಇಸ್ ಕಫ ಇಂಡ್ಯೂಸ್ ಸ್ಲೀಪ್ ಅಂತ. ಎಸ್ಪೆಷಲಿ ಮಧ್ಯಾಹ್ನ ಚೆನ್ನಾಗಿ ಊಟ ಆದಮೇಲೆ, ತುಂಬ ಹೆವಿ ಮೀಲ್ಸ್ ಆದಮೇಲೆ ಒಂಚೂರು ನ್ಯಾಪ್ ಮಾಡಬೇಕು ಅಂತ ಬರುತ್ತೆ, ಗೊತ್ತಾ? That is what we tell kapha-induced sleep. Kapha is one of the factor that is needed in the body and that will be in the body. But due to few things, ಅದು increase ಆದಾಗ you feel more drowsy, more sleepy. See, that is what is kapha-induced sleep ಅಂತ ಹೇಳ್ತೀವಿ. What is its importance ನಾನು ಹೇಳ್ತೀನಿ ಕೊನೆಗೆ. So this is one kind of thing. It's one component of body ಅಂತ. ಬಾಡಿ ಅಕಾರ್ಡಿಂಗ್ ಟು ಆಯುರ್ವೇದ ಬಾಡಿ ಈಸ್ ಮೇಡ್ ಅಪ್ ಆಫ್ 3 ಮೇಜರ್ ಕಾಂಪೊನೆಂಟ್ಸ್. ಮೇಜರ್ ಅದ್ರ ಜೊತೆ ಬೇರೆ ಎಲ್ಲ ಇದೆ, ಲೈಕ್ ರಸ, ರಕ್ತ, ಮಾಂಸ, ಲೈಕ್ ಮಸಲ್ಸ್, ಬೋನ್ಸ್. ಅದು ಬಿಟ್ಟು ವಾತ, ಪಿತ್ತ, ಕಫ ಅನ್ನೋದು ಮೇಜರ್ ಕಾಂಪೊನೆಂಟ್ಸ್ ಇನ್ ದ ಬಾಡಿ ಅಂತ ಆಯುರ್ವೇದ ಹೇಳೋದು. ವಾತ ಹ್ಯಾಸ್ ಇಟ್ಸ್ ಓನ್ ಪ್ರಾಪರ್ಟಿ. ವಾತ ಇಸ್ ಸಮಥಿಂಗ್ ಯು ವಾಕ್, ಯು ಟಾಕ್, ಯು ಬ್ಲಿಂಕ್ ಯುವರ್ ಐಸ್. ದ ಮೂಮೆಂಟ್ಸ್ ಮೋಸ್ಟ್ಲಿ ವಿ ಕಾಲ್ ವಾತ. ಹಾಂ. ಆ್ಯಂಡ್ ಪಿತ್ತ ಇಸ್ ಸಮಥಿಂಗ್ ನಾಟ್ ಓನ್ಲಿ ರಿಲೇಟೆಡ್ ಟು ದಟ್ ಆ್ಯಸಿಡ್. ಪಿತ್ತ ಇಸ್ ಸಮಥಿಂಗ್ ದ ಕಲರ್, right, the inflammatory aspect of your body and all these things. pitta. Kapha anta bandaga more of like joints, idu the fluid form, more of aa taradana kapha anta heltivi. The visceral organs anta antivi antavu. So the major components of the body anta adral kapha few ahara vihara alle lifestyle diet inda impair or increase ಆಗೋ ಚಾನ್ಸಸ್ ಇರುತ್ತೆ ಆ ಥರದ್ರಲ್ಲಿ. ಬಿಕಾಸ್ ಒಂದು ಬಾಡಿಯಲ್ಲಿ ಇಷ್ಟಿರಬೇಕು ಅಂತ ಇರುತ್ತೆ, ಅದು ಡಿರೇಂಜ್ ಆದರೆ ಕೆಲವೊಂದು ಸೈಡ್ ಎಫೆಕ್ಟ್ಸ್ಗಳು ಬರುತ್ತೆ. ಸೊ ದಟ್ ಈಸ್ ವಾಟ್ ಈಸ್ ಕಫ. ನೆಕ್ಸ್ಟ್ ಅಗೇನ್ ಆ್ಯಸ್ ಐ ಟೋಲ್ಡ್, ಎಕ್ಸಾಷನ್ ಇಂಡ್ಯೂಸ್ ಸ್ಲೀಪ್. ಟಯರ್ಡ್ ಆಗಿರುತ್ತೆ, ಸಮ್ ಫಿಸಿಕಲ್ ಎಕ್ಸಾಷನ್, ಸಮ್ ಮೆಂಟಲ್ ಎಕ್ಸಾಷನ್, ಇದರಿಂದ ಬರುವಂಥ ಸ್ಲೀಪ್. ಡಿಸೀಸ್ ಇಂಡ್ಯೂಸ್ ಸ್ಲೀಪ್, ರೈಟಾ? ಹುಷಾರಿಲ್ಲದೆ ಇದ್ದಾಗ ಆದಷ್ಟು ಏನು ಮಾಡ್ತೀವಿ? ವಿ ಟೆಂಡ್ ಟು ಸ್ಲೀಪ್. ನೀವು ಬೇಕಾದ್ರೆ ಜ್ವರ ಇದ್ದಾಗ ಇಡೀ ಬೆಳಗಿಂದ ರಾತ್ರಿವರೆಗೂ ಮಲ್ಕೊಂಡು ರಾತ್ರಿ ನಿದ್ದೆ ಬರುತ್ತೆ. ಯು ಫೀಲ್ ದ್ಯಾಟ್, ರೈಟ್? ಸೊ ದಟ್ ಈಸ್ ಒನ್ ಆಫ್ ದ ಥಿಂಗ್. ಸೊ ಯಾವ್ಯಾವ ಕೇಸಸಲ್ಲಿ ಅಗೇನ್ ಡಿಸೀಸ್ ಅಂತ ಬಂದಾಗ ಯಾವ್ಯಾವ ಕೇಸಸಲ್ಲಿ ನಾನು ಹೇಳಿದೆ, ಜ್ವರ ಅಂತ ಬಂದಾಗ ಯೂಶ್ವಲಿ ಫೀಲ್ ಇಟ್ ಅಂತ. ವಾಟ್ ಆರ್ ದ ಅದರ್ ಕೇಸಸ್ ಆರ್ ಸಿನಾರಿಯೋಸ್ ಯು ಹ್ಯಾವ್ ಅಬ್ಸರ್ವ್ಡ್ ವೇರ್ ಯು ಫೀಲ್ ದಟ್ ಸ್ಲೀಪಿನೆಸ್? Cold, yes. Headaches, perfect, yeah. Good. Some kind of headaches, sleep baralla. Some kind of headaches, we tend to sleep, at least to forget that. Yeah. Body pains. Body pains, yes. Or something. Okay. Okay, then? ಎಲ್ಲರೂ ಫಿಸಿಕಲ್ ಆಸ್ಪೆಕ್ಟೇ ಹೇಳ್ತಾ ಇದ್ದೀರಲ್ಲ. ದ ಮೇಜರ್ ಥಿಂಗ್, coming to depression, coming to anxieties, coming to mental related issues also, people tend to sleep more. For them, sleep is kind of escape from the present scenario anta, right? Many a times when you're too stressed up, just to come out of that, we tend to sleep earlier. Ivaga phone, YouTube, reels, all these things has come. But usually we tend to get disconnected from this world, tend to sleep. Major thing to be addressed, right? So disease induced sleep. So obviously all these sleeps are not healthy. See, natural healthy physiological sleep is okay. Apart from that, whatever it is not really healthy. Example, kapha induced sleep, as I told you, heavy meals. Meals ಏನಕ್ಕೆ ತಗೋತೀವಿ ನಾವು? ಊಟ ಏನಕ್ಕೆ ಮಾಡ್ತೀವಿ? ಎನರ್ಜಿ, ರೈಟಾ? ಈಗ ಗಾಡಿಗೆ ಪೆಟ್ರೋಲ್ ಏನಕ್ಕೆ ಹಾಕಿಸ್ತೀವಿ? ಓಡಬೇಕು ಅಂತ ಅಲ್ವಾ? ಜಾಸ್ತಿ ಪೆಟ್ರೋಲ್ ಹಾಕಿಸ್ಬಿಟ್ಟು ಅದು ಮಲ್ಕೊಂಡ್ರೆ ವಾಟ್ ಈಸ್ ದ ಇಂಟೆನ್ಷನ್, ರೈಟ್? ಇವನ್ ನಾವು ತಿನ್ನೋದು ಏನಕ್ಕೆ? ಟು ಗೇನ್ ಎನರ್ಜಿ. ಬಟ್ ದ್ಯಾಟ್ ಈಸ್ ಕಾಸಿಂಗ್ ಸ್ಲೀಪ್ ಆರ್ ಒಂಥರ ಆ್ಯಕ್ಟಿವ್ ಇರಲ್ಲ, ಆ ಥರ ಎಲ್ಲ ಅಂದರೆ ಯು ಥಿಂಕ್ ಇಟ್ಸ್ ಹೆಲ್ದಿ, ರೈಟ್ ಅಲ್ವಾ? ಕಾನ್ಸೆಪ್ಟ್ ಇಸ್ ಕ್ಲಿಯರ್.
You eat so that you gain energy. Simple. That is the way. And exercises, as he told, ಕೆಲವೊಂದು ಫಿಸಿಕಲ್ ಎಕ್ಸಸೈಸಸ್ ಎಸ್ ಐ ಎಕ್ಸೆಪ್ಟ್, ಲೈಕ್ ತುಂಬ ಏನೋ ಓಡಿದ್ದು, ಟ್ರೆಕ್ಕಿಂಗು, ಹಾಗೆ ಹೀಗೆ ಸುತ್ತಾಡಿದ್ದು, ಟ್ರಾವೆಲ್ ಮಾಡಿದ್ದು ವಿಲ್ ಡೆಫಿನೆಟ್ಲಿ ಕಾಸ್ ದಟ್ ಎಕ್ಸಾಷನ್ ಬಿಕಾಸ್ ನೈಟ್ ಸ್ಲೀಪ್ಸು ಅಷ್ಟೊಂದು ಕ್ಲಿಯರ್ ಇರಲ್ಲ. ಕಮ್ಮಿಂಗ್ ಟು ಜಿಮ್, ಕಮ್ಮಿಂಗ್ ಟು ಯೋಗ, ಕಮ್ಮಿಂಗ್ ಟು ಸಮ್ ಫಿಸಿಕಲ್ ಹೆಲ್ತ್ ಆ್ಯಕ್ಟಿವಿಟೀಸ್ ಅಂದಾಗ ಪೋಸ್ಟ್ ದಟ್ ಸ್ಲೀಪಿಂಗ್ ಈಸ್ ಹೆಲ್ದಿ. ಆ ಕಾನ್ಸೆಪ್ಟಿಗೆ ನಾನು ಬರ್ತೀನಿ. ರಿಲ್ಯಾಕ್ಸೇಷನ್ ಇಸ್ ರಿಯಲಿ ಸ್ಲೀಪ್ ಅಂತ. ಐ ವಿಲ್ ಗೆಟ್ ಟು ದ್ಯಾಟ್. So what happens, sleep adu something physical you do, right? Sleeping, body rest ಮಾಡೋದು. When you do exercise, when you do a proper exercise, ನೀವು ಯೋಗದಲ್ಲೂ ನೋಡಿರ್ತೀರಾ, you start with a mild thing, then you do little vigorous, you end it with the cooling aspect. ಹಾಗೆ ಮಾಡಿ in vigorous ಮಾಡಿ you just don't stop it. Even ಜಿಮ್ಮಲ್ಲೂ ಇಫ್ ಯು ಆರ್ ಟ್ರೈನ್ ಪ್ರಾಪರ್ಲಿ, ಸ್ಟಾರ್ಟಿಂಗ್ ವಾರ್ಮಪ್ಸ್ ಇರುತ್ತೆ, ದೆನ್ ಯು ಡೂ ದಟ್ ವಾಟ್ ಎವರ್ ಕಾರ್ಡಿಯೋ, ಮೈಲ್ಡ್ ಸ್ಟ್ರೆಂತ್ ಟ್ರೈನಿಂಗ್ ಇರುತ್ತೆ, ದೆನ್ ಕೂಲ್ ಡೌನ್ ಎಕ್ಸಸೈಸ್ ಇಸ್ ಮ್ಯಾಂಡೇಟರಿ. ದಿಸ್ ಈಸ್ ದ ಪ್ಯಾಟರ್ನ್. ಯು ಜಸ್ಟ್ ಡೂ ಕಾರ್ಡಿಯೋ, ಗೋ ಸ್ಲೀಪ್, ಯು ಜಸ್ಟ್ ಡೂ ಸ್ಟ್ರೆಂತ್ ಟ್ರೈನಿಂಗ್, ಗೋ ಸ್ಲೀಪ್ ವಿಲ್ ನಾಟ್ ಹೆಲ್ಪ್. ಸೊ ದಿಸ್ ಈಸ್ ದ ಪ್ಯಾಟರ್ನ್ ಆಫ್ ಎಕ್ಸಸೈಸ್, ಆ್ಯಕ್ಚುಯಲ್ ಎಕ್ಸಸೈಸ್ ಅಂತ ಬಂದಾಗ. ದೇರ್ ವೇರ್ ಪೋಸ್ ದಟ್ ಆಲ್ಸೋ ಯು ಆರ್ ಫೀಲಿಂಗ್ ಸ್ಲೀಪಿ ಅಂದರೆ ಇಟ್ ಈಸ್ ನಾಟ್ ರೈಟ್ ಬಿಕಾಸ್ ಯು ಆರ್ ಬೂಸ್ಟಿಂಗ್ ಯುವರ್ ಸಿಸ್ಟಮ್ ದೇರ್. ಸೊ ನೀವೆಲ್ಲಿ ಕಾರ್ಡಿಯೋದಲ್ಲಿ ಎಕ್ಸಾಂಪಲ್ ತುಂಬ ವಿಗರಸ್ ಆಗಿ ಮಾಡಿರ್ತೀರ, ಸ್ಟ್ರೆಂತ್ ಟ್ರೈನಿಂಗಲ್ಲಿ ಸ್ವಲ್ಪ ನೀವು ವಿಗರಸ್ ಆಗಿ ಏನಾರ ಮಾಡಿದ್ರು, ಕೂಲ್ ಡೌನಲ್ಲಿ ರಿಲ್ಯಾಕ್ಸ್ ಆಗಬೇಕು ಅಂತ. ಯೋಗದಲ್ಲೂ ದ ಸೇಮ್ ಥಿಂಗ್. ನೀವು ಲಾಸ್ಟಿಗೆ ಒಂದು ಕೂಲ್ ಡೌನ್ ಆಸ್ಪೆಕ್ಟ್ ಮಾಡೇ ಮಾಡ್ತೀರಾ, ವೆರಿನ್ ಯು ಕಾನ್ಸಂಟ್ರೇಟ್ ಆನ್ ಯುವರ್ ಮಸಲ್ಸ್, ಯುವರ್ ಬ್ರೀದಿಂಗ್ ಆ್ಯಂಡ್ ಎವ್ರಿಥಿಂಗ್. ಮೆಂಟಲಿ ಫಿಸಿಕಲಿ ಅದು ರಿಲೀಸ್ ಆದಮೇಲೆ ಯು ಗೋ ದೇರ್ ವೇರ್ ಯು ಫೀಲ್ ದ ರಿಲ್ಯಾಕ್ಸೇಷನ್. ಯು ನೀಡ್ ನಾಟ್ ಗೋ ಆ್ಯಂಡ್ ಸ್ಲೀಪ್, ರೈಟ್? ಸೊ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ? ಸೊ ಆಫ್ಟರ್ ಡೂಯಿಂಗ್ ದಿಸ್, ಆಫ್ಟರ್ ಡೂಯಿಂಗ್ ಎಕ್ಸಸೈಸ್, ಆಫ್ಟರ್ ಈಟಿಂಗ್, ಮಲ್ಗೋದೆಲ್ಲ ಡೆಫಿನೆಟ್ಲಿ ನಾಟ್ ಹೆಲ್ದಿಯರ್ ಆಸ್ಪೆಕ್ಟ್. ಗಾಟ್ ಇಟ್? ಅಪಾರ್ಟ್ ಫ್ರಮ್ ದಟ್ ಡಿಸೀಸ್ ಇಂಡ್ಯೂಸ್ ಆ್ಯಸ್ ಯೂಶುವಲ್ ಯು ನೋ ವಿಚ್ ಇಸ್ ನಾಟ್ ಹೆಲ್ದಿ. ಬಾಡಿ ನೀಡ್ಸ್ ಸಮ್ ರೆಸ್ಟ್ ಬಿಕಾಸ್ ಇಟ್ ಈಸ್ ಹೀಲಿಂಗ್ ಅಪ್. ನಾಟ್ ರಿಯಲಿ ಹೆಲ್ದಿ, ಬಟ್ ಯಾ ದಟ್ ಫೇಸ್ ಇಸ್ ನೀಡೆಡ್. ಆ ರೆಸ್ಟ್ ಬೇಕು ದೇಹಕ್ಕೆ, ಸೊ ದಟ್ ಕ್ಯಾನ್ ಬಿ ಗಿವನ್. ವಿಲ್ ಜಂಪ್ ಇನ್ ಟು ದ ಆಚಾರ್ಯಸ್ ಆಸ್ಪೆಕ್ಟ್ ಅಬೌಟ್ ಸ್ಲೀಪ್. 1-2 bits of ಸಂಹಿತ. ಸೊ ಸ್ಲೀಪ್ ಅಂತ ಬಂದಾಗ, ಸಿ ಇಟ್ ಇಸ್ ನಾಟ್, ಸ್ಲೀಪ್ ಇನ್ಫ್ಲೂಯೆನ್ಸಸ್ ಆಯುರ್ವೇದದ ಪ್ರಕಾರ ಸುಖ ದುಃಖ. ಅ ಗುಡ್ ಸ್ಲೀಪ್ ವಿಲ್ ಬಿ ಅ ಹ್ಯಾಪಿಯರ್ ಸೈಡ್, ನಾಟ್ ಅ ಪ್ರಾಪರ್ ಸ್ಲೀಪ್ ಲೀಡ್ಸ್ ಟು ದಿಸ್ ದುಃಖ, ಸಾರೋ. ನರಿಶ್ಮೆಂಟ್ ಆ್ಯಂಡ್ ಎಮ್ಯಾಸಿಯೇಷನ್, ಈವನ್ ಬಾಡಿಲಿ ನರಿಶ್ಮೆಂಟ್ ಆಲ್ಸೋ directly depends on the nidra too, which is not right. It leads to emaciation and some depletion in the body. Strength as well as weakness. Sleep is strength as well as weakness, right? Fertility, infertility aspect allu impact agutte. Yes. Knowledge and ignorance, sometimes life itself. Yes. How? Happiness, sorrow, okay, ಹೇಳ್ಬೋದು. ಚೆನ್ನಾಗಿ ನಿದ್ದೆ ಮಾಡಿ, ಇಫ್ ಯು ಹ್ಯಾವ್ ಎ ಗುಡ್ ಸ್ಯಾಟಿಸ್ಫ್ಯಾಕ್ಟ್ರಿ ಸ್ಲೀಪ್, ಯು ಆರ್ ರಿಯಲಿ ಗುಡ್, ಇನ್ ಅ ಗುಡ್ ಮೂಡ್, ಗುಡ್ ಎನರ್ಜಿ ಆ್ಯಂಡ್ ಎವ್ರಿಥಿಂಗ್. ಸಾರೋ, ಎಸ್, ಸ್ಲೀಪ್ ಕರೆಕ್ಟಾಗಿ ಆಗಿಲ್ಲ ಅಂದರೆ ಅವತ್ತು ಇಡೀ ದಿನ ಒಂಥರ ಇಟ್ಸ್ ಸಮಥಿಂಗ್ ವೆರಿ ಬ್ಯಾಡ್ ಅಲ್ವಾ? ಸೊ ಎಸ್, ದಟ್ ವಿ ಕ್ಯಾನ್ ಕೋರಿಲೇಟ್. ನರಿಶ್ಮೆಂಟ್ ಆ್ಯಂಡ್ ಎಮ್ಯಾಸಿಯೇಷನ್ ಆಲ್ಸೋ, ಹೌ ವಿ ಕ್ಯಾನ್ ಟೆಲ್? ಸಮಥಿಂಗ್ ವೀಕನಿಂಗ್ ಅಂತ, ಅವ್ರ ಬಾಡಿಯಿಂದ ಡಿಪ್ಲೀಟ್ ಆಗ್ತಾಯಿದೆ, ಕಮ್ಮಿ ಆಗ್ತಾಯಿದೆ, ಶ್ರಿಂಕ್ ಆಗ್ತಾಯಿದೆ. Nourishment is nothing but, again, if you are in good sleep, your diet will be good, your digestion will be good, absorption will be good, your mood will be good, health will be good. On a long run, if sleep is not so good, disturb ಆಗ್ತಾ ಇದೆ, ಆ ಥರ ಎಲ್ಲ ಆದಾಗ, you start concentrating less on food and there will be no mood, no physical activities, everything starts to deplete in the body. Simple. Okay? Strength and weakness also falls on the same thing. Fertility, infertility. Any idea? Fertility level ವರೆಗೂ ಇಂಪ್ಯಾಕ್ಟ್ ಆಗುತ್ತಾ? ರಿಯಲಿ? ಹೌ? Then? Timing and also duration of sleep. Quality of sleep also. ನಾ 10 hours ಮಲಗಿದೆ, 11 hours ಮಲ್ಕೊಂಡೆ, 12 hours ಮಲ್ಕೊಂಡೆ ಅಂದರೂ ಮಾರ್ನಿಂಗ್ ಇಫ್ ಯು ವೇಕಪ್ ವಿತ್ ದಟ್ ಲೆಥಾರ್ಜಿ,
That's not a sleep. Why you sleep? It should be an energy booster. Reboot of the system. You should feel more energetic in the mornings. ಅಲ್ವಾ? ನೀವು ಎಷ್ಟೋ ಸರಿ ಕೇಳಿರ್ತೀರ. ಇನ್ಫ್ಯಾಕ್ಟ್ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ. ಯು ವುಡ್ ಹ್ಯಾವ್ ಸ್ಲೆಪ್ಟ್ ಫಾರ್ 8 hours, 9 hours at a stretch, 10 hours at a stretch. But morning we wake up very dull, lethargy, moody. ಅಲ್ವಾ? ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ? ರೈಟ್? ಎಸ್. ಸೊ ಫರ್ಟಿಲಿಟಿ ಆ್ಯಂಡ್ ಇನ್ಫರ್ಟಿಲಿಟಿ ಬಂದಾಗ, ಫರ್ಟಿಲಿಟಿ ಆ್ಯಂಡ್ ಇನ್ಫರ್ಟಿಲಿಟಿ ಈಸ್ ನಾಟ್ ಓನ್ಲಿ ಅಬೌಟ್ ಹಾರ್ಮೋನ್ಸ್. It is about hormones. Again, it's about your mental health, physical health and everything. So, importance ಏನು ತೋರಿಸ್ತಾ ಇದೆ ಇಲ್ಲಿ ಅಂದರೆ, even nidra impacts on your physical health and mental aspect, which in turn impacts your system. Right? So, that directly sometimes impacts your fertility, infertility related issues too, which we never address it because ಇದು ಹೆಂಗೆ ಅಂದರೆ ಇಲ್ಲೇನೋ ಹಿಂಗೆ ತರಚಿತು, ಹಿಂಗೆ ಗಾಯ ಆಯಿತು. We know the reason. ಬಟ್ ಫರ್ಟಿಲಿಟಿ ಇನ್ಫರ್ಟಿಲಿಟಿಗೆ ಇದೊಂಥರ ಡೈರೆಕ್ಟ್ ಕಾಂಟ್ರಿಬ್ಯೂಟರ್ ಅಂತ ಹೇಳಲ್ಲ. ಆನ್ ಅ ಲಾಂಗ್ ರನ್, ಡ್ಯೂ ಟು ಸಮ್ ಸ್ಟ್ರೆಸ್, ಡ್ಯೂ ಟು ಸಮ್ ಥಾಟ್ ಪ್ರಾಸೆಸ್, ಈ ಥರ ನಿದ್ದೆ ಗೆಟ್ಟು ಏನಾರು ಆದಾಗ, ದಟ್ ಟು ಆನ್ ಅ ಲಾಂಗ್ ರನ್. ದಟ್ ಈಸ್ ವಾಟ್ ಐ ಟೋಲ್ಡ್. ನೀವು ಒಂದಿನ ನಿದ್ದೆಗೆಟ್ರಿ ನೆಕ್ಸ್ಟ್ ಡೇ ಪ್ರಾಬ್ಲಮ್ ಬರುತ್ತೆ ಅನ್ನೋ ಥರ ಅಲ್ಲ ಇದು. ಆನ್ ಅ ಲಾಂಗ್ ರನ್ ಆ ಹ್ಯಾಬಿಟ್ ಇತ್ತು ಅಂದರೆ ಅಟ್ ದ ಎಂಡ್ ಯು ವಿಲ್ ಫೇಸ್ ದೀಸ್ ಇಶ್ಯೂಸ್ ಅಂತ. ನಾಟ್ ದಟ್ ಒನ್ ಡೇ ಯು ಫಾಲೋ ಸಮಥಿಂಗ್, ನೆಕ್ಸ್ಟ್ ಡೇ ಯು ಹ್ಯಾವ್ ಸಮ್ ಫರ್ಟಿಲಿಟಿ ಇಶ್ಯೂಸ್, ಆ ಥರ ಅಲ್ಲ ಇವೆಲ್ಲ. Right? So knowledge and ignorance, yes. When you have a good sleep, the concentration is good. When it's not, sleep is not good, definitely concentration iralla, alli focus iralla, ella it will be off. Alva? So this is practical. So okay, again coming to you people. What is this? What are the signs that proper sleep agide annodakke? Feel fresh, fresh feel agtade. Okay, good. And then? Deep sleep. Okay. Okay. Like malcontent dreams ಇದೆಲ್ಲ ಬಂದ್ರೆ ಮಾರ್ನಿಂಗ್ ಆರಾಮಾಗಿರಲ್ಲ. Very good. Very nice. Yes. Good. Good. Dreams ಅನ್ನೋದು ಇರಲ್ಲ. Yes. Then? ಒಳ್ಳೆ ಮೂಡಲ್ಲಿ ಇರ್ತೀವಿ, ಡಿಸ್ಟರ್ಬೆನ್ಸ್ ಇರಲ್ಲ. Good. Okay. ರಿಲ್ಯಾಕ್ಸ್ ಆಗಿರುತ್ತೆ. Very nice. Okay. ಎಟ್ ಮೇಲೆ ಎನರ್ಜೆಟಿಕ್ ಆಗಿರುತ್ತೆ. Yes. Correct. So all these things. ಸೇಮ್ ಥಿಂಗ್. ಒಂದು ವಿ ಫೀಲ್ ಲೈಟರ್. ಸೊ ನಮಗೆ ಒಂಥರ ಭಾರ ಅನಿಸೋದು ಅವೆಲ್ಲ ಅನಿಸಲ್ಲ. ವಿ ಫೀಲ್ ಲೈಟರ್, ಎಂಥೂಸಿಯಾಸ್ಟಿಕ್, ಕ್ಲಿಯರ್ ಸೆನ್ಸರ್ಸ್. ಸೊ ವಾಟ್ ಯು ಸಿ, ವಾಟ್ ಯು ಲಿಸನ್, ವಾಟ್ ಯು ಟಾಕ್ ಎಲ್ಲ ಹೆಲ್ದಿಯರ್ ಸೈಡಲ್ಲಿರುತ್ತೆ, ಕ್ಲಿಯರ್ ಇರುತ್ತೆ. ರೈಟ್? ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲ್ವಾ? ಗುಡ್ ಅಪಿಟೈಟ್. ಎಸ್. ನಿದ್ದೆ ಸರಿ ಆಗಿಲ್ಲ ಅಂದಾಗ ಆಲ್ ದ ಡಿಸ್ಕಂಫರ್ಟ್ ಸ್ಟಾರ್ಟ್ ಆಗುತ್ತೆ. ಸಮ್ ಪೀಪಲ್ ಫೇಸ್ ಆ್ಯಸಿಡ್ ರಿಫ್ಲೆಕ್ಸ್, ಬ್ಲೋಟಿಂಗ್ ಅನಿಸುತ್ತೆ, ಹೆವಿ ಅನಿಸುತ್ತೆ, ಹೆಡೇಕ್ಸ್ ಬರುತ್ತೆ. ವೆರಿನ್ ದ ಅಪಿಟೈಟ್ ವಿಲ್ ನಾಟ್ ಬಿ ಗುಡ್, ದ ಹಂಗರ್ ವಿಲ್ ನಾಟ್ ಬಿ ಗುಡ್ ಬೇಸಿಕಲಿ ಅಲ್ವಾ? ಸ್ಟೇಬಲ್ ಎಮೋಷನ್ಸ್. ಹೌದಾ? ಎಸ್. ಎಷ್ಟೋ ಸರಿ ನಿದ್ದೆಗೆಟ್ಟು ಎದ್ದಾಗ ಏನಾರು ಒಂದು ಸ್ಮಾಲ್ ಥಿಂಗ್ ವುಡ್ ಹ್ಯಾವ್ ಟ್ರಿಗರ್ಡ್ ದ ಎಮೋಷನ್ಸ್. ರೈಟ್? ಅಬ್ಸರ್ವ್ ಮಾಡಿದ್ದೀರಾ? ಹಾಂ? ಎಸ್. ಇರಿಟಬಿಲಿಟಿ ಜಾಸ್ತಿ ಇರುತ್ತೆ. ಇವನ್ ದ ಸಿಂಪಲ್ ಥಿಂಗ್ಸ್ ಇರಿಟಬಿಲಿಟಿ ಇರುತ್ತೆ. ಕರೆಕ್ಟಾ? ಸೊ ದಿಸ್ ಪ್ಲೇಸ್ ಅ ಮೇಜರ್ ರೋಲ್ ಇನ್ ಯುವರ್ ಹೆಲ್ತ್ ಆ್ಯಂಡ್ ಲೈಫ್. ಬಟ್ ಎವ್ರಿ ಡೇ ಮಾಡೋದ್ರಿಂದ ನಾವು ಅದು ಕಾನ್ಸಂಟ್ರೇಟೇ ಮಾಡಲ್ಲ. ಇರಿಟೇಷನ್ ಏನು ಅನ್ಕೋತೀವಿ? ಏನೋ ಟೆನ್ಷನ್ ಬಿಡು, ಏನೋ ಸ್ಟ್ರೆಸ್ ಬಿಡು. ದೇಹಕ್ಕೆ ಇದೆಲ್ಲ ಫೇಸ್ ಮಾಡೋ ಶಕ್ತಿ ಇರುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ದೇಹಕ್ಕೆ ಏನು ಬೇಕು ಅನ್ನೋದು ನಾವು ಕರೆಕ್ಟಾಗಿ ಕೊಡಬೇಕು. ದ ಹೋಲ್ಸಮ್ ಮೀಲ್, ದ ಪ್ರಾಪರ್ ಸ್ಲೀಪ್, ದ ಪ್ರಾಪರ್ ರೆಸ್ಟ್ ಅಲ್ವಾ? ಆ್ಯಂಡ್ ದ ಪ್ರಾಪರ್ ಡಿಸಿಪ್ಲಿನ್ ಯು ಫಾಲೋ. ಸೊ ಇಟ್ಸ್ ನಾಟ್ ದಟ್ ಯು ಕಾಂಟ್ ಫೇಸ್ ಎನಿ ಸ್ಟ್ರೆಸ್ ಆರ್ ಎನಿಥಿಂಗ್. ಡೆಫಿನೆಟ್ಲಿ ಬಾಡಿ ಈಸ್ ದ ವೇ ವೇರ್ ವಿ ಕ್ಯಾನ್ ಫೇಸ್ ದ ಸ್ಟ್ರೆಸ್, ಬಟ್ ವಿ ಆರ್ ನಾಟ್ ಫೀಡಿಂಗ್ ಇಟ್ ರೈಟ್ ಅಂತ. ಅರ್ಥ ಆಯ್ತಲ್ಲ? ಸೊ ದೇರ್ ವೇರ್ ಸ್ಟೇಬಲ್ ಎಮೋಷನ್ಸ್ ಪ್ಲೇಸ್ ಅ ಮೇಜರ್ ರೋಲ್. ಓಕೆ. ಅಗೇನ್ ಸ್ಲೀಪ್ ಡಿಪ್ರಿವಲ್. ಅದೇ ನಿದ್ದೆ ಸರಿಗಾಗಿಲ್ಲ ಅಂದಾಗ ಫಿಸಿಕಲಿ ಯೂಶ್ವಲಿ ವಾಟ್ ವಿ ಫೀಲ್ ಇಸ್ ಡ್ರೈನೆಸ್ ಆಗಿರ್ಬೋದು, ಫಟೀಗ್ ಆಗಿರ್ಬೋದು, ಬಾಡಿ ಪೇನ್ಸ್ ಆಗಿರ್ಬೋದು. ನಿದ್ದೆ ಎಲ್ಲ ಕರೆಕ್ಟಾಗಿ ಆಗಿಲ್ಲ ಅಂದಾಗ ಯು ಫೀಲ್ ಆಲ್ ದೀಸ್ ಥಿಂಗ್ಸ್. ಮೆಂಟಲಿ ಅಂತ ಬಂದರೆ ಇರಿಟಬಿಲಿಟಿ, ಪುವರ್ ಕಾನ್ಸಂಟ್ರೇಷನ್, ಸಮ್ಟೈಮ್ಸ್ ಆಂಗ್ಸೈಟಿ ಟು. ಓಕೆ.
ದೋಷ ವೈಸ್ ಬಂದಾಗ ಆಯುರ್ವೇದದಲ್ಲಿ ವಾತ ದೋಷ ರಿಲೇಟೆಡ್ ಇಶ್ಯೂಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ವಾತ ಅಗೇನ್ ಇಟ್ಸ್ ಅಬೌಟ್ ದ ಮೂಮೆಂಟ್ಸ್ ಆಫ್ ದ ಡ್ರೈನೆಸ್ ಅನ್ಬೋದು, ಹಾರ್ಮೋನಲ್ ರಿಲೇಟೆಡ್ ಪಿತ್ತ ಆ್ಯಂಡ್ ವಾತ ಅಂತೀವಿ, ಮೋಷನ್ ರಿಲೇಟೆಡ್. ಯು ಕ್ಯಾನ್ ಅಬ್ಸರ್ವ್, ಯು ಹ್ಯಾವ್ ಸೀನ್ ಇನ್ ಮೆನಿ ಕೇಸಸ್ ತುಂಬ ನಿದ್ದೆ ಇಲ್ದಿರ ತುಂಬ ಆ ಥರ ಕಂಡೀಷನ್ಸಲ್ಲಿ ಈವನ್ ಕಾನ್ಸ್ಟಿಪೇಷನ್ ರಿಲೇಟೆಡ್ ಇಶ್ಯೂಸ್ ಕೂಡ ಇರುತ್ತೆ. ಮೋಷನ್ಸ್ ಕರೆಕ್ಟಾಗಿದ್ದಾಗಲ್ಲ, ಪಾಸ್ ಆಗಲ್ಲ. ಇಲ್ಲ IBS ಫಾರ್ಮಲ್ಲಾದರೂ ಇರುತ್ತೆ, ವೆರಿನ್ ತಿಂದಾಗೆಲ್ಲ ಮೋಷನ್ ಪಾಸ್ ಆಗಬೇಕು, ಮೋಷನ್ಗೆ ಹೋಗಬೇಕು ಅನ್ನೋ ಥರ ಎಲ್ಲ. ಸೊ ಈ ಲೆವೆಲ್ವರೆಗೂ ಇಂಪ್ಯಾಕ್ಟ್ ಆಗುತ್ತೆ ವೆನ್ ಥಿಂಗ್ಸ್ ಆರ್ ನಾಟ್ ರೈಟ್, ಎಸ್ಪೆಷಲಿ ನಿದ್ರಾ, ರೈಟ್. ಅಗೇನ್ ಡ್ರೀಮ್ಸ್, ಈವನ್ ಡ್ರೀಮ್ ಬರೋದು ಇಸ್ ನಾಟ್ ಅ ವೆರಿ ಹೆಲ್ದಿ ಸ್ಲೀಪ್, ರೈಟ್. ಸೊ ದೇರ್ ಆಲ್ಸೋ ಇಟ್ ಶುಡ್ ಬಿ ಕ್ಲಿಯರ್. ಸೊ ಅದರಲ್ಲೂ ನಮ್ಮಲ್ಲಿ ಏನಂದರೆ ಫ್ಯೂ ಥಿಂಗ್ಸ್ ವಿಚ್ ಗೋಸ್ ಡೀಪರ್. ವಾತ ರಿಲೇಟೆಡ್ ಡ್ರೀಮ್ಸ್ ಅಂದರೆ ಸಮಥಿಂಗ್ ಲೈಕ್ ಫ್ಲೈಯಿಂಗ್ ಅನ್ನೋ ಥರ ಎಲ್ಲ ಇರುತ್ತೆ. ಡ್ರೀಮ್ಸ್ ಜಾಸ್ತಿ ಈಗ ಮೇಲೆಲ್ಲ ಹಾರ್ತಿರೋದು, ಇಲ್ಲ ಮೇಲಿಂದ ಬೀಳೋದು, ಆ ಥರ ಡ್ರೀಮ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಪಿತ್ತ ಅಂತ ಬಂದಾಗ ಮೋರ್ ಆಫ್ ಲೈಕ್ ಫೈರಿ ಸಮಥಿಂಗ್ ಲೈಕ್ ದ್ಯಾಟ್, ಆ ಥರ ಎಲ್ಲ ಕೋರಿಲೇಟ್ ಮಾಡಿದ್ದಾರೆ. ಬಟ್ ಅಗೇನ್ ಡ್ರೀಮ್ಸ್ ಅನ್ನೋದು ಎವ್ರಿ ಟೈಮ್ ಇಟ್ಸ್ ನಾಟ್ ಹೆಲ್ದಿ, ಬಿಕಾಸ್ ಇಂಟರ್ನಲಿ ಆ ಸಬ್ಕಾನ್ಷಿಯಸ್ ಓಡ್ತಾ ಇರುತ್ತೆ, ಬಾಡಿ ರೆಸ್ಟಲ್ಲಿ ಇರಲ್ಲ. ದಟ್ ಶುಡ್ ನಾಟ್ ಹ್ಯಾಪನ್. So that is not a proper sleep, right? So that is one more concept. Sleep ಕರೆಕ್ಟಾಗಿ ಆಗಿಲ್ಲ ಅನ್ನೋದು ಸ್ವಪ್ನ ಅವೆಲ್ಲ ಜಾಸ್ತಿ ಇದ್ದಾಗ ಆಗುತ್ತೆ. ಫಸ್ಟ್ ರೂಲಿ ಹಿ ಟೋಲ್ಡ್. ಸೊ ವಾಟ್ ಶುಡ್ ಬಿ ಯುವರ್ ನೈಟ್ ರೂಟೀನ್? ಆಯಿತು, ಚರಕ ಆಸ್ಪೆಕ್ಟ್ ಆಯಿತು. ಸೊ ವೈ ಐ ಪುಟ್ ದೀಸ್ ಇನ್ಫಾರ್ಮೇಷನ್ ಅಂದರೆ ಆಚಾರ್ಯಾಸ್ ಆವಾಗಲೇ ಇವೆಲ್ಲ ಹೇಳಿದರು. ದ ಸಿಂಪಲ್ ಸ್ಲೀಪ್ ಕುಡ್ ಲೀಡ್ ಟು ಸೋ ಮೆನಿ ಥಿಂಗ್ಸ್ ಅಂತ ಆವಾಗಲೇ ಈ ಕಾನ್ಸೆಪ್ಟ್ ಹೇಳಿದರು. ಸೊ ಐ ಥಾಟ್ ಐಲ್ ಜಸ್ಟ್ ಪುಟ್ ಫ್ಯೂ ಥಿಂಗ್ಸ್ ವಿತ್ ಶ್ಲೋಕ ಸೊ ದಟ್ ಯು ಅಂಡರ್ಸ್ಟ್ಯಾಂಡ್. ಇಟ್ ವಾಸ್ ಟೋಲ್ಡ್ ವೇ ಲಾಂಗ್ ಬ್ಯಾಕ್, ಇವಾಗಿನ ಅನಲೈಸೇಷನ್ ಅಲ್ಲ ಇದು. ದೇ ಹ್ಯಾವ್ ಆಲ್ರೆಡಿ ಟೋಲ್ಡ್ ಇಟ್ ವೇ ಲಾಂಗ್ ಬ್ಯಾಕ್. ಸೊ ಐ ಜಸ್ಟ್ ಪುಟ್ ಫ್ಯೂ ಶ್ಲೋಕ ಆ್ಯಂಡ್ ದ ಕಾನ್ಸೆಪ್ಟ್ ದೇ. ಓಕೆ, ನೈಟ್ ರೂಟೀನ್ ಹೇಗಿರಬೇಕು? ಯು ಶುಡ್ ಟೆಲ್ ಮಿ. ಅವ್ರ ನಿಮ್ಮ ನೈಟ್ ರೂಟೀನ್ ಹೇಗಿದೆ? ದ್ಯಾಟ್ ಆಲ್ಸೋ ಯು ಕ್ಯಾನ್ ಟೆಲ್. ಹಾಂ, ನಿಮ್ಮ ನೈಟ್ ರೂಟೀನ್ ಹೇಳ್ತಾ ಇದ್ದೀರಾ? ಹಾಂ, ಗುಡ್ ಗುಡ್, ಹೇಳಿ. ಹಾಂ, ಆಮೇಲೆ ಹಾಫ್ ಅವರ್ 40 ಮಿನಿಟ್ಸ್ ಓಡಾಡೋದು, ಇಲ್ಲಾಂದ್ರೆ ಸಮಥಿಂಗ್ ಸಮ್ ಆಕ್ಟಿವಿಟಿ. ಓಕೆ. ಆಫ್ಟರ್ ದಟ್ 10 o'clock and all you sleep. ಓಕೆ, ಆಫ್ಟರ್ ದ ಆ್ಯಕ್ಟಿವಿಟಿ ಇಮಿಡಿಯೇಟ್ಲಿ ಯು ಸ್ಲೀಪ್. ಓಕೆ ಓಕೆ, ನೀವು? 9:30 ಓಕೆ. ಓಕೆ, ವಾಟ್ ಯು ವಿಲ್ ಡೂ ಇನ್ ಬಿಟ್ವೀನ್? in between some work on the housework, ilantre office work. ಓಕೆ ಓಕೆ, ನಿಮ್ಮದು? ವೆರಿ ನೈಸ್. ಹಾಂ, 10 o'clock, 11 o'clock. ಇನ್ ಬಿಟ್ವೀನ್ ಮನೆ ಕೆಲಸ. ಓಕೆ. ಹಾಂ, ಪ್ರೂವ್ ಮಾಡಿಸಿ. ಟ್ರೂ. ಯಾ, ನಿಮ್ಮದು? 6 o'clock ಮುಗಿಯುತ್ತೆ ಊಟ. ಓಕೆ. 10:30 ನೋಡೋದು ಮತ್ತು ಮುಗಿದ ಇಷ್ಟೇ. ಓಕೆ, ನಿಮ್ಮದು? 9 o'clock ಡಿನ್ನರ್. ಹ್ಞೂ. ಇವಾಗ 11:30. ಮುಂಚೆ ಅಂದರೆ 2-3 ಡಿಪೆಂಡ್ಸ್. ಓ, ಇಂಟ್ರೆಸ್ಟಿಂಗ್. ಯಾಕೆ ಅಷ್ಟು ಲೇಟು? ಸ್ಟೂಡೆಂಟ್. ಓಕೆ, ನೈಸ್. 10 o'clock ಆಗ್ತದೆ. ಹ್ಞೂ. ಇನ್ ಬಿಟ್ವೀನ್ ಏನು ಮಾಡ್ತೀರಾ? ಇನ್ ಬಿಟ್ವೀನ್ ಯಾವುದು ಓದೋದು, ಮೊಬೈಲ್, TV? ಬಟ್ ಲ್ಯಾಪ್ಟಾಪ್ ಯೂಸ್ ಮಾಡ್ತೀನಿ. ಲ್ಯಾಪ್ಟಾಪ್ ಯೂಸ್ ಮಾಡ್ತೀರಾ? ಓಕೆ. ಸೊ ಯು ಥಿಂಕ್ ಇಟ್ ಈಸ್ ರೈಟ್? ಓ, ಎಲ್ಲ ಫಸ್ಟ್ ಇಲ್ಲ ಒಪ್ಕೊಂಡು ಬಿಡ್ತೀವಿ ನಾವೇನು ಇದು ಮಾಡಲ್ಲ. ಬಟ್ ಆಫ್ಟರ್ ಫುಡ್ ತಿಂದಿದ ತಕ್ಷಣ ಮಾಡ್ಕೊಂಡ್ರೆ ಫೀಲ್ಸ್ ಆಗಿದೆ. ಸಿ ದಟ್ ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತು. ತಿಂದಿದ ತಕ್ಷಣ ಯು ಆರ್ ರೈಟ್. ಸೊ ತಿಂದಿದ ತಕ್ಷಣ ಮಲಗೋದು ಇಸ್ ರಿಯಲಿ ನಾಟ್ ಗುಡ್ ಅಂದ್ಬಿಟ್ಟು ಯು ಗೈಸ್ ಹ್ಯಾವ್ ಮೇಂಟೈನ್ ಥಿಂಗ್ಸ್. ಬಟ್ ವಾಟ್ ಯು ಆರ್ ಡೂಯಿಂಗ್ ಇನ್ ಬಿಟ್ವೀನ್ ದಟ್ ಟೈಮ್ ಇಸ್ ರಿಯಲಿ ಹೆಲ್ಪಿಂಗ್ ಫಾರ್ ದ ಸ್ಲೀಪ್ ಅನ್ನೋದು ಇಸ್ ಮೈ ಕ್ವೆಶನ್. ನಿಮ್ಮ ದೇಹನ ಕಂಪ್ಲೀಟ್ ಆ್ಯಕ್ಟಿವೇಟ್ ಮಾಡ್ಕೋತಾ ಇದ್ದೀರಾ, ಫುಲ್ ಆ್ಯಕ್ಟಿವಲ್ಲಿಟ್ಟು ಯು ಡೈರೆಕ್ಟ್ಲಿ ಗೋ ಟು ಸ್ಲೀಪ್.
ನಿಮ್ಗೆ ಒಂದೇ ಸತಿ ಇದ್ದ ತಕ್ಷಣ ಹಿಂಗೆ ಲೈಟ್ ಆನ್ ಮಾಡೋದು, ಒಂದೇ ಸತಿ ಲೈಟ್ ಆಫ್ ಮಾಡೋದು ಅಂದಾಗ ಹೆಂಗೆ ಡಿಸ್ಟರ್ಬ್ ಆಗುತ್ತಲ್ವಾ? ಆಗುತ್ತಾ? ಸಡನ್ನಾಗಿ ಹಿಂಗೆ ಕಂಡುಬಿಡ್ತೀರ, ಪಟ್ಟಂತ ಲೈಟ್ ಆನ್ ಮಾಡ್ತಾರೆ, ರೈಟ್? ಸಡನ್ನಾಗಿ ಹಿಂಗೆ ಇನ್ನೇನು ಲೈಟಲ್ಲಿ ಇರ್ತೀರ, ಸಡನ್ ಲೈಟ್ ಆಫ್ ಆಗುತ್ತೆ. ವಾಟ್ ಯು ಫೀಲ್ ಸಡನ್ ಆಫ್ ಅಲ್ವಾ? ನೀವು ಒಂದೇ ಸರಿ ಯು ವಿಲ್ ಬಿ ರೆಡಿ ಫಾರ್ ದಟ್ ಸಿಚುಯೇಷನ್? ನೋ, ಯು ನೀಡ್ ಟು ಗಿವ್ ಟೈಮ್ ಫಾರ್ ದ ಬಾಡಿ. ಆರ್ ಯು ಗಿವಿಂಗ್ ಟೈಮ್ ಫಾರ್ ದ ಬಾಡಿ ಟು ರೆಸ್ಟ್? ಊಟ ಆದಮೇಲೆ ಗ್ಯಾಪ್ ಕೊಡೋದು ಒಳ್ಳೆಯದು, ಊಟ ಆದಮೇಲೆ ಓಡಾಡೋದು ಒಳ್ಳೆಯದು. ಬಟ್ ಹೌ ಮಚ್? ಅದೇ ಅಗೇನ್ ನೋ, ನಾಟ್ ಅಬೌಟ್ ಯು ಅಗೇನ್, ಇನ್ ಜನರಲ್ ಹೌ ಮಚ್? ಯಾವ ಟೈಮಲ್ಲಿ ಎಷ್ಟು ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್, ರೈಟ್? ತಿಂದು ಟೈಮ್ ಇದೆ ಅಂದ್ಬಿಟ್ಟು ನಾನು ಒಂದು 2000-3000 ಸ್ಟೆಪ್ಸ್ ಮಾಡ್ತೀನಿ ಅಂದರೆ ವಿಲ್ ನಾಟ್ ಹೆಲ್ಪ್. ಯು ಆರ್ ಕೀಪಿಂಗ್ ಯುವರ್ ಸಿಸ್ಟಮ್ ಆ್ಯಕ್ಟಿವ್ ಟು ಗೋ ಆ್ಯಂಡ್ ಸ್ಲೀಪ್. Okay, then direct exposures to your mobile, reels, laptops, computers, wherein mentally also you will be active. ಓಡ್ತಾ ಇರುತ್ತೆ, ಏನಾದರೂ ಪ್ರಾಸೆಸ್ ಆಗ್ತಾ ಇರುತ್ತೆ ಥಾಟ್ಸ್ ಅಲ್ವಾ? ಸೊ ಅದಾಗಿದ್ದೇ ಸ್ವಿಚ್ ಆಫ್ ಆಗು ಅಂದರೆ ಆಗುತ್ತಾ? ಬಾಡಿ ನೀಡ್ಸ್ ಟೈಮ್, ಮೆಂಟಲಿ ಇಟ್ ನೀಡ್ಸ್ ಟೈಮ್, ರೈಟ್? ಸೊ ದೀಸ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ಲುಕ್ ಇನ್ ಟು. ಆ್ಯಕ್ಚುಲಿ ಇಲ್ಲಿ ನೋಡಿದಾಗ ಊಟದ ಟೈಮು ಆದಷ್ಟು ಇನ್ನೂ ಅರ್ಲಿ ಆಗೋದು ಒಳ್ಳೆಯದು, ಫ್ರ್ಯಾಂಕ್ಲಿ ಸ್ಪೀಕಿಂಗ್. ಬಟ್ ವೆನ್ ಇಟ್ ಕಮ್ಸ್ ಟು ದ್ಯಾಟ್ ವಿ ವಿಲ್ ಟಾಕ್. ಬಟ್ ಬಿಫೋರ್ ಸ್ಲೀಪಿಂಗ್ ವಾಟ್ ಆರ್ ದ ಆ್ಯಕ್ಟಿವಿಟೀಸ್ ಯು ಡೂ? ಯು ಹ್ಯಾವ್ ಟು ಸ್ಲೋಲಿ ಪ್ರಿಪೇರ್ ಯುವರ್ ಬಾಡಿ ಟು ಸ್ಲೀಪ್. ವಾಟ್ ಇಟ್? ಅವಾಗಿಂದನೂ ಅದು ಅಭ್ಯಾಸ ಇದೆ. ಈವನ್ ಮಾರ್ನಿಂಗೂ ಕೂಡ ಓಲ್ಡರ್ ಸ್ಕೂಲ್ಸ್ ನೋಡಿದಾಗ ಎದ್ದಿದ ತಕ್ಷಣ ಯು ಸ್ಲೋಲಿ ಫಸ್ಟ್ ಯು ಗೆಟ್ ಅಪ್, ಒಂದು ಗ್ರ್ಯಾಟಿಟ್ಯೂಡ್ ತೋರಿಸ್ತೀರಾ, ದೆನ್ ಯು ರೀಡ್ ಸಮಥಿಂಗ್, ಒಂದು ಶ್ಲೋಕ ಹೇಳ್ತೀರಾ. ಸ್ಲೋಲಿ ಯು ಬ್ರಿಂಗ್ ದ ಸಿಸ್ಟಮ್ ಟು ದಟ್ ಆ್ಯಕ್ಟಿವೇಶನ್ ದಟ್ ಯು ವಿಲ್ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ದ ವರ್ಕ್. ದಡ್ಡಂತ ಓಡೋದಲ್ಲ. ಸಿ ದೇರ್ ವೇರ್ ಇಟ್ ಇಸ್, ಅಂದರೆ ಇದು ಆನ್ ಡೈಲಿ ಬೇಸಿಸ್ ವೆನ್ ಯು ಡೂ ಇಟ್ ಈಸ್ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ? ಸೊ ವಿ ಹ್ಯಾವ್ ಟು ಕಂಟ್ರೋಲ್ ದಟ್ ಸಿಸ್ಟಮ್ ದೇರ್. ಸೊ ಯುವರ್ ನೈಟ್ ರೂಟೀನ್ ಶುಡ್ ಬಿ ವೇರ್ ಇನ್ ಸ್ಲೋ ಆಗಿ ಡಿಮ್ ಆಗ್ತಾ ಹೋಗಬೇಕು, ಆ್ಯಕ್ಟಿವ್ ಆಗ್ತಾ ಹೋಗಿ ಒಂದೇ ಸರಿ ಆಫ್ ಆಗೋದಲ್ಲ. ಬಾಡಿ ಅದು ಯಾವಾಗೂ ಸಿ 1 or 2 days, 1 month, 2 months ಏನೋ ಒಂದು ಅದು ಅಡ್ಜಸ್ಟ್ ಆಗ್ಬೋದು. ಹೋಗ್ತಾ ದ ಬಾಡಿ ಡಸಂಟ್ ರೆಸ್ಪಾಂಡ್ ವೆಲ್. ಯು ಫೀಲ್ ದ ಡಿಸ್ಕಂಫರ್ಟ್. ಮಲಗಿದ್ದೆ ನಿದ್ದೆ ಬರಲ್ಲ, ಏನಾರೋ ಒಂದು ಓಡ್ತಾ ಇರುತ್ತೆ, ಏನಾರೋ ಒಂದು ಥಾಟ್ ಪ್ರಾಸೆಸ್ ಇರುತ್ತೆ. ಅಗೇನ್ ನಾನು ಏನಕ್ಕೆ ಡ್ರೀಮ್ ಕಾನ್ಸೆಪ್ಟ್ ಹೇಳಿದೆ ಅಂದ್ರೂ ಅದಕ್ಕೇ. ವಾಟ್ ಯು ಸಿ ನೈಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಇಂಪ್ಯಾಕ್ಟ್ಸ್ ಆನ್ ಯುವರ್ ಡ್ರೀಮ್ಸ್ ಟು. ಅದನ್ನೀಗ ಹೇಳ್ತೀನಿ. ದಟ್ ಈಸ್ ವಾಟ್ ಐ ಟೋಲ್ಡ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೈಟ್ ರುಟೀನಲ್ಲಿ ಏನಿರಬೇಕು ಅಂದರೆ, ಸೊ 1 hour ಬಿಫೋರ್ ಸ್ಲೀಪ್ ಏನು ಮಾಡಬೇಕು? ಏನಕ್ಕೆ ಇದು ಹಾಕಿದ್ದೀನಿ? 1 hour ಬಿಫೋರ್ ಸ್ಲೀಪ್, ವೆರಿ ಇಂಪಾರ್ಟೆಂಟ್ ವರ್ಕ್ ಅದು. ಫಸ್ಟ್ ಥಿಂಗ್ ಇಸ್ ಲಿಟಲ್ ಡಿಮ್ಮರ್ ಯುವರ್ ಲೈಟ್ಸ್ ಅಂತ ಹೇಳ್ತೀವಿ. ಎನಿ ಕೈಂಡ್ ಆಫ್ ಲೈಟ್ಸ್. ಹೋಗ್ಬಿಟ್ಟು ಲೈಟ್ ಆಫ್ ಮಾಡಿಬಿಟ್ಟು ನಾನು ರೀಲ್ಸ್ ನೋಡ್ತೀನಿ ಅಂದರೆ ಆಗಲ್ಲ. ಎನಿ ಫಾರ್ಮ್ ಆಫ್ ಸ್ಕ್ರೀನ್ ಲೈಟ್, ಎನಿ ಫಾರ್ಮ್ ಆಫ್ ಲೈಟ್ ಡಿಮ್ ಆಗಬೇಕು. ಪ್ರಿಫರೇಬಲಿ 1 hour ಬಿಫೋರ್ ಸ್ಲೀಪ್ ಸ್ಕ್ರೀನ್ ನೋಡಿಲ್ಲ ಅಂದರೆ ತುಂಬ ಒಳ್ಳೆಯದು. ಎನಿ ಫಾರ್ಮ್ ಆಫ್ ಸ್ಕ್ರೀನ್, ಫೋನ್, ಲ್ಯಾಪ್ಟಾಪ್, ಟಿ ವಿ, ಎನಿಥಿಂಗ್, ಸ್ಕ್ರೀನ್ ಟೈಮ್ ಕಟ್ ಆಫ್ ಆಗಬೇಕು, ರೈಟ್? ದೆನ್ ಜೆಂಟಲ್ ಸ್ಟ್ರೆಚಿಂಗ್ ಇನ್ ದ ಸೆನ್ಸ್ ನಾಟ್ ಟೂ ಡೀಪರ್. ಈಗ ಇನ್ನೇನು ಬೆಡ್ಗೆ ಹೋಗೋಕ್ಕೂ ಮುಂಚೆ ಸ್ವಲ್ಪ ಕೈ, ಕತ್ತು, ಕಾಲು, ಲೈಕ್ ಮೈಲ್ಡ್ ಸ್ಟ್ರೆಚಸ್, ವಿಗರಸ್ ಯಾವುದೂ ಅಲ್ಲ, ರೈಟ್? ಸೊ ಯು ಆರ್ ಟೆಲ್ಲಿಂಗ್ ದ ಬಾಡಿ ಟು ರಿಲ್ಯಾಕ್ಸ್ ಅಷ್ಟೇ. ಒನ್ ಮೋರ್ ಥಿಂಗ್ ಇಸ್ ಮೈಲ್ಡ್ ಪಾದಾಭಂಗಿ. ಅಂದರೆ ಆಯಿಲ್ ಪಾದಕ್ಕೆ ಹಚ್ಕೊಂಡು ಮಲಗೋದು ತುಂಬ ಒಳ್ಳೆಯ ಅಭ್ಯಾಸ. ಮನೇಲಿ ಕ್ಯಾಸ್ಟರ್ ಆಯಿಲ್ ಇದ್ರೂ ಓಕೆ, ಇಲ್ಲ ತಿಲ ತೈಲ ಅಂತೀವಿ, ಸಿಸಮ್ ಆಯಿಲ್, ಸೊ ಅದಿದ್ರೂ ಓಕೆ. ಸ್ವಲ್ಪ ಮೈಲ್ಡ್ ವಾರ್ಮ್ ಮಾಡಿ, ನಾಟ್ ಡೈರೆಕ್ಟ್ ಹೀಟ್, ಬಾಯ್ಲಿಂಗ್ ವಾಟರಲ್ಲಿ ಇಟ್ಟು ಲೈಕ್ ಇಂಡೈರೆಕ್ಟ್ ಹೀಟ್ ಮಾಡಿ ಪಾದದೆಲ್ಲ ಹಚ್ಕೊಂಡು ಮಲ್ಕೊಂಡ್ರೆ ತುಂಬ ಒಳ್ಳೆಯದು. ಬ್ಯಾಲೆನ್ಸ್ ಆಗುತ್ತೆ ವಾತ ಅಂತ ಹೇಳ್ತೀವಿ ನಾವು. ಓಕೆ, ದೆನ್ ಅ ಸ್ಮಾಲ್ ಪ್ರೇಯರ್ ವಿತ್ ಅ ಪಾಸಿಟಿವ್ ಥಿಂಗ್ ಯು ಗೋ, irrespective of your gods or anything, whoever you believe, whatever you believe, and gratitude they tell, because whatever good has happened ನಾವು ಯಾವಾಗೂ ಅದನ್ನು we have to highlight it in our life ಅಂತ ಹೇಳ್ತಾರೆ. Every time what we do is we highlight only the bad things we go through, right? But good things you need someone to tell.
ದಿಸ್ ಇಸ್ ದ ಗುಡ್ ಆಸ್ ಹ್ಯಾಪೆಂಡ್, ದಿಸ್ ಇಸ್ ದ ಗುಡ್ ಆಸ್ ಹ್ಯಾಪೆಂಡ್ ಹಂಗೆ ಹೇಳಬೇಕು. ಅವಾಗಷ್ಟೇ ಅಂತ ಒಪ್ಕೊಳ್ಳೋದು ಸ್ವಲ್ಪ ಹಾಗೆ ಹಿಂಗೆ ಮಾಡಿ ಒಪ್ಕೋತೀವಿ. ಬ್ಯಾಡ್ ಅಂದ ತಕ್ಷಣ ನಾವೇ ಫಸ್ಟ್ ಹೇಳ್ಬಿಡ್ತೀವಿ, ನಮ್ಗೆ ಇದು ಸರಿ ಇಲ್ಲ, ನಮ್ಗೆ ಅದು ಸರಿ ಇಲ್ಲ, ನಮ್ಗೆ ಹಿಂಗಾಗಿದೆ ಹಂಗಾಗಿದೆ. ಸೊ ವಾಟ್ ವಿ ಶುಡ್ ಡೂ ಇಸ್ ವಾಟ್ ವಿ ಕಾನ್ಸಂಟ್ರೇಟ್ ಮೋರ್ ವಿಲ್ ಇನ್ಕ್ರೀಸ್ ಅಂತ ಒಂದು ಕಾನ್ಸೆಪ್ಟ್. ಸೊ ವಾಟ್ ವಿ ಟೆಲ್, ಹೋಗೋಕ್ಕೆ ಮುಂಚೆ ವಾಟ್ ಅಟ್ಲೀಸ್ಟ್ ವಿ ಹ್ಯಾವ್ ಬ್ರೀತ್ ಟುಡೇ, ರೈಟ್, ವಿ ಹ್ಯಾವ್ ವರ್ಕ್ ಟುಡೇ, ಆ ಎನರ್ಜಿ ನಮಗಿತ್ತು. ಸೊ ಅದಕ್ಕಾದರೂ ಯು ಹ್ಯಾವ್ ಶೋಡ್ ಅಪ್ ಹಿಯರ್, your body was able to wake up and come here and sit here. So you should be show gratitude for the same. ಎಲ್ಲರಿಗೂ ಆಗಿಲ್ಲ ಇಲ್ಲಿ ಬಂದು ಕೂತ್ಕೊಳ್ಳೋಕ್ಕೆ, ಯು ಹ್ಯಾಡ್ ದಟ್ ಆಪರ್ಚುನಿಟಿ. ಸಿಂಪಲ್ ಅಲ್ವಾ? ಆ್ಯಂಡ್ ಯು ಆರ್ ಟೇಕಿಂಗ್ ದ ಕ್ಲಾಸಸ್, ಸೊ ಗ್ರ್ಯಾಟಿಟ್ಯೂಡ್ ಫಾರ್ ದ್ಯಾಟ್. ಸೊ ಈ ಥರ ಇದ್ದಾಗ ಪಾಸಿಟಿವಿಟಿ ಜಾಸ್ತಿ ಇರುತ್ತೆ ಅಂತ ಅಷ್ಟೆ. ಆ್ಯಂಡ್ ಪ್ರಿಫರೇಬಲಿ ಸ್ಲೀಪ್ ಬಿಫೋರ್ 10 ಅಂತ ಹೇಳ್ತೀವಿ. ಸೊ ಈಗ ವರ್ಕ್ ಡಿಮ್ಯಾಂಡ್ಸ್ ಎಲ್ಲ ಇದ್ದಾಗ ಕಾಂಟ್ ಹೆಲ್ಪ್. ಕೆಲವೊಬ್ಬರು ದೇ ಹ್ಯಾವ್ ಟು ವೇಕ್ ಅಪ್ ಟಿಲ್ 11 or 12, ಬಟ್ ಸ್ಲೋಲಿ ಶಟ್ ಡೌನ್ ಆಗೋದು ಒಳ್ಳೆಯದು. ದಟ್ ಈಸ್ ವಾಟ್ ವಿ ಟೆಲ್. ಗಾಟ್ ಇಟ್? ಸೊ ಸ್ಟೆಪ್ ಬೈ ಸ್ಟೆಪ್. ಸೊ ಸ್ಕ್ರೀನ್ ಟೈಮ್ ಅಂತೂ ಯು ಕ್ಯಾನ್ ಸ್ಟಾರ್ಟ್ ಡೂಯಿಂಗ್ ಇಟ್ ಇಮಿಡಿಯೇಟ್ಲಿ, ರೈಟ್? ಸೊ ಟೈಮ್ ಮಾಡ್ಕೊಳ್ಳಿ, ಶೆಡ್ಯೂಲ್ ಮಾಡ್ಕೊಳ್ಳಿ. ಸ್ಕ್ರೀನ್ ಟೈಮ್ ಪ್ಲೇಸ್ ಎ ಮೇಜರ್ ರೋಲ್. ದೆನ್ ಸ್ಲೋಲಿ ಬುಕ್ಸ್ ಓದ್ಬೋದು, ವೆರಿ ಗುಡ್ ಹ್ಯಾಬಿಟ್. ಆ್ಯಂಡ್ ನಾಟ್ ಲೈಕ್ ಯಾವುದೋ ಕ್ರೈಮ್, ಥ್ರಿಲ್ಲರ್, ಹಾರರ್ ಹಂಗಲ್ಲ, ಸಮಥಿಂಗ್ ವಿಚ್ ಇಸ್ ಸೂದಿಂಗ್. ಬುಕ್ಸ್ ಓದೋದು ಒಳ್ಳೆಯದು. ಇಲ್ಲ ಸಮ್ ಫ್ಲ್ಯೂಟ್ ಮ್ಯೂಸಿಕ್ ಆರ್ ಮೈಲ್ಡ್ ಮ್ಯೂಸಿಕ್ ಕೇಳೋದು ತುಂಬ ಒಳ್ಳೆಯದು. ನಾಟ್ ದಟ್ ಯು ಪುಟ್ ಮೋರ್ ಸೌಂಡ್ ಓವರ್ ಯುವರ್ ದಟ್ ಸೆನ್ಸಸ್, ಬಿಕಾಸ್ ಸೆನ್ಸಸ್ ಕೂಡ ರಿಲ್ಯಾಕ್ಸ್ ಆಗಬೇಕು ಅವಾಗ. ಸೊ ವೆರಿ ಮೈಲ್ಡ್ ಮ್ಯೂಸಿಕ್ ಯು ಪ್ಲೇ, ಜಸ್ಟ್ ರಿಲ್ಯಾಕ್ಸ್ ಯುವರ್ ಸೆಲ್ಫ್. ರೈಟ್ ಡೌನ್ ಥಿಂಗ್ಸ್ ವಾಟ್ ಹ್ಯಾಸ್ ಹ್ಯಾಪೆಂಡ್ ಇನ್ ಯುವರ್ ಡೇ, ಜಸ್ಟ್ ಟು ರಿಲೀವ್ ಥಿಂಗ್ಸ್ ದೇರ್. ಆ ಥರ ಮಾಡಿ just mildly switch off. Or what and all you have done today, make a note of it. It's something motivational. So ನೀವು ಅಟ್ಲೀಸ್ಟ್ ಗೊತ್ತಾಗುತ್ತೆ, ನಾನು ಇವತ್ತು ಆ 24 hours ಸಮ್ ಆಫ್ ದ hours you have slept, ರಿಮೈನಿಂಗ್ hours ಪ್ರಾಪರಾಗಿ ಯೂಸ್ ಮಾಡಿದ್ದೀವೋ ಇಲ್ಲ ಅನ್ನೋದಾದರೂ ಗೊತ್ತಾಗುತ್ತೆ. ದೆನ್ ಸ್ಲೋಲಿ ಯು ಕ್ಯಾನ್ ಜಸ್ಟ್ ಬಿಲ್ಡ್ ಅಪ್ ಯುವರ್ ವಾಟ್ ಎವರ್ ಲೈಕ್ ಶೆಡ್ಯೂಲ್ಸ್. ಸೊ ಯು ಕ್ಯಾನ್ ಡೂ ಇಟ್ ಇಂಪ್ರೂವ್ ಮಾಡೋ ಥರನ, ಇಲ್ಲ ಒನ್ ಥಿಂಗ್ ಯು ಕ್ಯಾನ್ ಆ್ಯಡ್ ಅ ಡೇ, ಒನ್ ಆ್ಯಕ್ಟಿವಿಟಿ ಯು ಕ್ಯಾನ್ ಆ್ಯಡ್ ಎ ಡೇ. ಸಿಂಪಲ್ ಥಿಂಗ್. ಆ್ಯಕ್ಟಿವಿಟಿ ಅಂದ ತಕ್ಷಣ ಏನೋ ದೊಡ್ಡದು ಮಾಡಿ ಅಂತ ಯಾರೂ ಹೇಳಲ್ಲ. ಸಿಂಪಲ್ ಪ್ರಾಕ್ಟೀಸ್ ಯು ಕ್ಯಾನ್ ಆ್ಯಡ್ ಪರ್ ಡೇ. ಟುಮಾರೋ ಇಫ್ ಯು ಜಸ್ಟ್ ಪ್ಲ್ಯಾನ್, ಇವತ್ತು ನೈಟ್ ನಾನು ಒಂದು 10 ನಿಮಿಷ ಮಲ್ಗೋಕ್ಕೆ ಮುಂಚೆ ಫೋನ್ ನೋಡಲ್ಲ ಅಂದ್ರೂ ಇಟ್ಸ್ ಅ ಗುಡ್ ಥಿಂಗ್ ಯು ಹ್ಯಾವ್ ಚೇಂಜ್ಡ್, ರೈಟ್? ದ ಪರ್ಸನ್ ಹೂಸ್ ಕೀಪ್ ಸೀಯಿಂಗ್ ಇಟ್ ಆ್ಯಂಡ್ ಸಮ್ಟೈಮ್ಸ್ ವಿ ಸಿ ಆ್ಯಂಡ್ ವಿ ಸ್ಲೀಪ್ ವಿತ್ ದ್ಯಾಟ್, ಅಲ್ವಾ? ಸೊ ಅದ್ರ ಬದಲು ನಾನು ಒಂದು 10 ನಿಮಿಷ ಫೋನ್ ಸೈಡಲ್ಲಿ ಇಟ್ಬಿಟ್ಟು ಅಲ್ಲಿ ಸ್ಲೀಪ್ ಅನ್ನೋದು ಇಸ್ ಅ ಗುಡ್ ಥಿಂಗ್. ಸೊ ಸ್ಲೋಲಿ ಬಿಲ್ಡ್ ಯುವರ್ ಇದು, ಬಿಕಾಸ್ ಯು ಹ್ಯಾವ್ ಅ ಲಾಟ್ ಆಫ್ ಎನರ್ಜಿ. ಬಾಡಿ ಅಷ್ಟು ಕೆಪಾಸಿಟಿ ಇರೋದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ತಿದ್ದೀವೋ ಇಲ್ವೋ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಈಗಿನ ಇದರಲ್ಲಿ ಹೇಳಬೇಕಂದ್ರೆ ಐ ಗೆಸ್ ವೀಕ್ಲಿ ಒನ್ಸ್ ಯು ಗೆಟ್ ದಟ್, ಏನಂತೀರ, ಯುವರ್ ವೀಕ್ಲಿ ಅವರ್ಸ್ ಎಷ್ಟು ಯೂಸ್ ಮಾಡಿದ್ದೀರಾ, ಆರ್ ಆನ್ ಎ ಡೇ ಬೇಸಿಸ್ ಎಷ್ಟು ಸ್ಕ್ರೀನ್ ಟೈಮ್ ಇರುತ್ತೆ ಅಂತೆಲ್ಲ. ಆ ಸ್ಕ್ರೀನ್ ಟೈಮ್ 10 hours-ಇಂದ 9 hours, 9 hours-ಇಂದ 8 hours ಬಂದರೂ ಇಟ್ಸ್ ಅಚೀವ್ಮೆಂಟ್ ಟು ಯು. ಆ ಥರ ಗೋಲ್ಸ್ ಇಟ್ಕೊಳ್ಳಿ. Coming to this ಇದು scenario. So simple things you add on to your life. Are you guys feeling that ನಿಮಗಿರೋ ಎನರ್ಜಿಗೆ you are utilizing it enough? ನಿಮ್ಮ ಬಾಡಿಯಲ್ಲಿ ಎಷ್ಟು ಎನರ್ಜಿ ಇದೆ, ಸ್ಟ್ರೆಂತ್ ಇದೆ, ಪ್ರಾಪರಾಗಿ ಯೂಸ್ ಆಗ್ತಾ ಇದೆಯಾ? ಹೋಗಲಿ 50% ಅಷ್ಟಾದರೂ ಯೂಸ್ ಆಗುತ್ತಾ ಕೆಲವೊಮ್ಮೆ? ವೆನ್ ಯು ಸಿಟ್ ಆ್ಯಂಡ್ ಥಿಂಕ್ ವಾಟ್ ಯು ಹ್ಯಾವ್ ಡನ್ ಅ ಡೇ, ನೀವು 1 or 2 ಥಿಂಗ್ಸ್ ನೀವು ಬರಿಬೋದು ಅಷ್ಟೇ, ಅಲ್ವಾ? ಸೊ ದೇರ್ ವೇರ್ ಯು ಹ್ಯಾವ್ ಟು ಫೋಕಸ್ ಆ್ಯಂಡ್ ಇಂಪ್ರೂವ್, ಅಲ್ವಾ? ಯಾವಾಗೋ ಕೂತ್ಕೊಂಡು ನನಗೆ ಆಗಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಬದಲು ಆನ್ ಡೈಲಿ ಬೇಸಿಸಲ್ಲಿ ವೆನ್ ಯು ಸ್ಟಾರ್ಟ್ ಡೂಯಿಂಗ್ ಥಿಂಗ್ಸ್ ಯು ಫೀಲ್ ಬೆಟರ್. ಆ್ಯಂಡ್ ನೀವೇನು ಎಕ್ಸ್ಟ್ರಾ ಎನರ್ಜಿ ತೊಗೊಂಬನ್ನಿ ಅಂತ ಯಾರೂ ಕೇಳ್ತಿಲ್ಲ. ಯು ಆಲ್ರೆಡಿ ಹ್ಯಾವ್ ಇಟ್ ಇನ್ ಯುವರ್ ಬಾಡಿ, ವೈ ಕಾಂಟ್ ಯು ಯೂಸ್ ಇಟ್ ಫಾರ್ ದ ಗುಡ್ ಕಾಸ್ ಅಷ್ಟೇ, ರೈಟ್? ಸೊ ದೇರ್ ವೇರ್ ದ ಕಾನ್ಸೆಪ್ಟ್ ಕಮ್ಸ್. ನೈಟ್ ರೂಟೀನು ಅದೇನೆ. ಸೊ ಜಸ್ಟ್ ಡಿಮ್ ಔಟ್ ಥಿಂಗ್ಸ್, ಅಂದರೆ ಹೀಗೆ ಮಾಡಿ ಅಂತ ಹೇಳಲ್ಲ. few things start to taper it down. So body you make sure that you are going to rest. ಸೊ ಅದು ಮಲಗಿದ ತಕ್ಷಣ ಅದು ರೆಡಿ ಆಗುತ್ತೆ ರೆಸ್ಟ್ ತೊಗೊಳಕ್ಕೆ. ವಿ ಆಲ್ಸೋ ಟೆಲ್ ಸಮ್ಟೈಮ್ಸ್ ಬೇಕಾದ್ರೆ ಮಲಗಬೇಕಾದ್ರೆ ಬಿಸಿ ನೀರು, ಅವಾಗೆಲ್ಲ ಅಭ್ಯಾಸ ಇರೋದು ಹಾಲೆಲ್ಲ ಕುಡಿಯೋದು, ಬಿಸಿ ಹಾಲು. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಕಷಾಯ ಥರ ಏನಾರು, ಇಲ್ಲ ಬೆಚ್ಚಗಿರೋ ನೀರು, ಸಮಥಿಂಗ್ ವಿತ್ ಸೂದನ್ಸ್. ಸೊ ಒಂಥರ ರಿಲೀಫ್ ಆಗುತ್ತೆ ದೇಹಕ್ಕೂ. ದ ವಾರ್ಮ್ ಥಿಂಗ್ ಗಿವ್ಸ್ ರಿಲ್ಯಾಕ್ಸೇಷನ್ ಟು ದ ಬಾಡಿ ಅಂತ, ರಾದರ್ ದ್ಯಾನ್ ಸಮಥಿಂಗ್ ಕೋಲ್ಡ್. ಸೊ ಆ ಥರ ತೊಗೊಂಡು ಯು ಜಸ್ಟ್ ಸ್ಲೀಪ್ ಅಂತ ಹೇಳ್ತೀವಿ, ಅಲ್ವಾ? ಸೊ ದಿಸ್ ಇಸ್ ದ ಸಿಂಪಲ್ ಥಿಂಗ್ಸ್. ಕಷ್ಟ ಆಗುತ್ತಾ? ವೆರಿ ಸಿಂಪಲ್ ಥಿಂಗ್ಸ್, ಸ್ಮಾಲ್ ಚೇಂಜಸ್. ಬಟ್ ವೆನ್ ಯು ಡೂ ಇಟ್ ಆನ್ ದ ಡೈಲಿ ಬೇಸಿಸ್ ಯು ವಿಲ್ ಸಿ ದ ಡಿಫ್ರೆನ್ಸ್.
ನಿಮ್ಮದು ಆ್ಯಕ್ಟಿವಿಟೀಸ್ ಇರ್ಬೋದು, ಕಾನ್ಸಂಟ್ರೇಷನ್ ಇರ್ಬೋದು, ನಿಮ್ಮ ಒಂದು ಟೈಮಲ್ಲಿ ನೀವು ಮಾಡೋ ಕೆಲಸ ಇರ್ಬೋದು, ಎಲ್ಲ ಇಂಪ್ರೂವ್ ಆಗುತ್ತೆ, ರೈಟ್? ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್ ಯುವರ್ ಕೆಪಾಸಿಟಿಯಲ್ಲಿ. ಓಕೆ, ಸೊ ಎನಿ ಡೌಟ್ಸ್ ಸ್ಟಿಲ್ ದೇರ್? ಏನಾರ ಇನ್ಪುಟ್ಸ್? ಏನು ಕನ್ಕ್ಲೂಷನ್ ಮಾಡೋಣ ಹೇಳಿ. ಅದೇ ಇವಾಗ ನೀವು ಹೇಳಿದ್ರಲ್ಲ ರುಟೀನ್ ಈಸಿಯಾಗಿ ಹೇಳ್ಬಿಟ್ರಿ, ಬಟ್ ಅದು ಫಾಲೋ ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ಥಿಂಗ್ ವಾಟ್ ಐ ಟೋಲ್ಡ್ ವಾಸ್ ಗಿವ್ ಅ ಚಾಲೆಂಜ್ ಆಫ್ 10 minutes ಅಟ್ಲೀಸ್ಟ್ ಅಂತ. ಸೊ ರುಟೀನ್ ಯಾವತ್ತು ರೂಟೀನ್ ಅಂತ ಯಾಕೆ ಹೇಳ್ತೀವಿ ಹೇಳಿ? ಎವ್ರಿ ಡೇ ಮಾಡಬೇಕು. ನಾನು ವಾರದಲ್ಲಿ ಒಂದಿನ ಇದನ್ನು ಮಾಡ್ತೀನಿ ಅಂದರೆ ಆಗಲ್ಲ, ರೈಟ್? ಆ ಕಾನ್ಸೆಪ್ಟು ಹಾಗಾಗಲ್ಲ. ಸೊ ವಾಟ್ ವಿ ಟೆಲ್ ಇಸ್ ಪ್ರಿಪೇರ್ ಯುವರ್ ಬಾಡಿ.